ಮಂಡ್ಯ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸಂಸದೆ ಸುಮಲತಾಗೆ ನಿರಾಸೆಯಾಗಿದ್ದು ಭಿನ್ನಮತ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಇಷ್ಟು ದಿನ ಎಲ್ಲಿಯೂ ಕಾಣಿಸಿಕೊಳ್ಳದ ಸುಮಲತಾ ನಾಳೆ ಬೆಂಬಲಿಗರ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಬೆಂಬಲಿಗರೊಂದಿಗೆ ಮುಂದಿನ ನಡೆ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಮೈತ್ರಿ ಜೊತೆ ಹೋಗಬೇಕು, ಸ್ವಾಭಿಮಾನಿ ಆಗಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಮತ್ತೊಂದು ಕಡೆ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ ಸುಮಲತಾರ ಮನವೊಲಿಕೆಗೆ ಮುಂದಾಗಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರವೂ ಕೂಡ ಎನ್ಡಿಎ ಕೂಟಕ್ಕೆ ಗೆಲ್ಲಬೇಕು. ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ನ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಶ್ರಮನ ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಭೆಯನ್ನ ಕರೆದಿದ್ದೇನೆ. ಸುಮಲತಾ ಅವ್ರನ್ನು ಕೂಡ ನಾನು ಭೇಟಿ ಮಾಡ್ತೇನೆ. ಬರುವಂತ 2-3 ದಿನದಲ್ಲಿ ನಾನು ಕೂಡ ಖುದ್ದು ವೈಯಕ್ತಿಕ ಅವ್ರನ್ನ ಭೇಟಿ ಮಾಡಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅದರಲ್ಲಿ ಯಶಸ್ವಿನೂ ಕೂಡ ಆಗ್ತೇವೆ. ಸರ್, ಇಲ್ಲಿದೇನು ನಿರೀಕ್ಷಿತನೇ ಇದು, ಅನಿರೀಕ್ಷಿತ ಅಂತ ಏನೂ ಇಲ್ಲ. ಗೊತ್ತೇ ಇತ್ತು ಯಾವಾಗ JDS BJP ಮೈತ್ರಿ ಮಾಡ್ಕೊಳ್ಳುತ್ತೆ ಅಂತ ಬಂದಾಗಲೇ ಮಂಡ್ಯ JDS ಹೋಗ್ಬೋದು ಅಂತ ಇತ್ತು. ಸೊ ಈಗ ಸುಮಲತಾ ಅವ್ರು ಏನು ಮಾಡ್ತಾರೆ ಅಂತ ನಿಮಗೆ ಒಂದು ನೆನಪಿದೆಯಾ? ಕಳೆದ ಹಲವು ವರ್ಷಗಳ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಿಂದ ವಿಜಯೇಂದ್ರ ಅವರಿಗೆ ಬಿ ಫಾರಂ ಕೊಟ್ಟಿದ್ರು. ನೆನಪಿದೆಯಾ ನಿಮಗೆ? ಹೌದು. ಇನ್ನೇನು ಸಲ್ಲಿಸಬೇಕು, ಹಾರ ತುರಾಯಿಗಳ ಜೊತೆಗೇನೆ ಹೋಗ್ಬಿಟ್ಟು ಅವ್ರು ಇನ್ನೇನು ಕೊಡಬೇಕು ಅಷ್ಟರಲ್ಲಿ ಹೈಕಮಾಂಡ್ ಬೇಡ ಅಂದ್ಬಿಡ್ತು. ಹೌದು. ಹಾಗಾಗಿ ಪಾಲಿಟಿಕ್ಸ್ ಇಸ್ ಎ ಗೇಮ್ ಆಫ್ ಲಾಟ್ ಆಫ್ ಸೆನ್ಸ್ ಅಂಡ್ ಲಾಟ್ ಆಫ್ ಕಾಮನ್ ಸೆನ್ಸ್ ಅಂಡ್ ಲಾಟ್ ಆಫ್ ಮ್ಯಾಜಿಕ್. ಆ ಕಾರಣಕ್ಕಾಗಿ ಕಡೆಯ ತನಕ ಯಾರು ಎಲ್ಲ ಪ್ರಯತ್ನಗಳನ್ನು ಮಾಡ್ಕೊಂಡೇ ಇರ್ತಾರೆ. ಈಗ ನಾವು ಆಲ್ಮೋಸ್ಟ್ ಒಂದು 26-27ನೇ ತಾರೀಕಲ್ಲೋ ಇದ್ದೀವಿ ಅಲ್ವಾ? ಹೌದು. ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಇನ್ನೂ 2 ದಿನ ಬಾಕಿ ಉಳ್ಕೊಂಡಿದೆ. ಅದು ಸ್ಕ್ರಿಟಿನಿ ಆಗಿ ಮತ್ತೊಂದಾಗಿ ಬೇರೆ ಆಗೋದಕ್ಕೆ ಇನ್ನೊಂದು 8-9 ದಿನ ಏನೋ ಇದೆ ಅಷ್ಟೇ. ಟೈಮ್ ಎಲ್ಲ ಬಾಕಿ ಉಳ್ಕೊಂಡಿದೆ. ಇನ್ನೊಂದು ವಾರ ಅಂತ ಅನ್ಕೊಳ್ಳೋಣ ರೀ. ನಾಳೆಯಿಂದ ಏನು ಬೇಕಾದರೂ ಆಗ್ಬೋದಲ್ರಿ? ಹೌದು. ಎನಿಥಿಂಗ್ ಮೇ ಹ್ಯಾಪನ್. ನಾವು ಅಂದ್ಕೊಂಡಿದ್ದೀವಿ ಘೋಷಣೆ ಎಲ್ಲ ಆಗೋಗಿದೆ, ಫೈನ್, ಓಕೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ಇಲ್ಲಿ ಇನ್ನೊಂದು ಏನೋ ಆಗ್ಬೋದು. ಹೌದು. ಬೇರೆ ಏನೋ ಮಾಡಿಬಿಡ್ಬೋದು. ಲಾಸ್ಟ್ ಮಿನಿಟಲ್ಲಿ BJP ಕರೆದು ಈಗಾಗಲೇ ಯಾರಿಗೋ ಕೊಟ್ಟಿರೋರ್ಗೊಬ್ಬರ ಟಿಕೆಟನ್ನು ವಾಪಸ್ ತಗೊಂಡು ಇವ್ರಿಗೆ ಕೊಡ್ಬೋದು. ಈಗಾಗಲೇ ಬೆಂಗಳೂರಿನ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೊಟ್ಟಿರುವ ಒಬ್ಬ ಆಕಾಂಕ್ಷಿಗೆ ಸಿಕ್ಕಿರುವ ಸೀಟಿನ ಮೇಲೆ, ಟಿಕೆಟಿನ ಮೇಲೆ ಹೈಕಮಾಂಡು ಬಹಳ ದೊಡ್ಡ ಮಟ್ಟದಲ್ಲಿ ಸಿಟ್ಟಾಗಿದೆ ಅನ್ನುವ ಮಾತಿದೆ. ಯಾವುದು ಅಂತ ನಾನು ಹೇಳಲ್ಲ ಇವಾಗ. ಓಕೆ, ಅವರ ಮೇಲೆ ಹಲವು ಪ್ರಕರಣಗಳಿದ್ದಾವೆ. ಮತ್ತು ಒಂದು ಪ್ರಕರಣದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ನೋಟಿಸ್ ಈಗ ಜಾರಿಯಾಗಿದ್ದು ಅವರು ಆ ಪ್ರಕರಣದಲ್ಲಿ ಆರೋಪಿತರಾಗಿದ್ದಾರೆ. ರೆಸ್ಪಾಂಡೆಂಟ್ ನಂಬರ್ 24 ಆಗಿದ್ದಾರೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಯಾಕೆ ನೀವು ಈ ಪ್ರಕರಣನ ಮುಚ್ಚಿಟ್ರಿ ಅಂತ ಸಿಟ್ಟು ಮಾಡ್ಕೊಂಡಿದೆ ಅನ್ನುವ ಒಂದು ವಿಷಯ ಇದೆ. ಆಮೇಲೆ ED ಅವರಿಗೆ ನೋಟಿಸ್ ಕೂಡ ಜಾರಿ ಮಾಡಿದೆ. ಆಯ್ತಾ? ಯಾರಿಗೊತ್ತು, ನಾಳೆ ಏನೋ ಒಂದು ಆಗ್ಬಿಟ್ಟು ನಾಡ್ದು ಆಚೆ ನಾಡ್ದು ಇನ್ನೊಂದು 2 ದಿನ ಕಳೆದು ಸುಮಲತಾ ಅವ್ರನ್ನ ಕರೆದ್ಬಿಟ್ಟು ಟಿಕೆಟ್ ಕೊಟ್ಬಿಡ್ಬೋದು. ಯಾರಿಗೆ ಗೊತ್ತು? ಹೌ ಡು ಯು ನೋ? ಯು ಕೆನಾಟ್ ಸೇ ಎನಿಥಿಂಗ್. ಐ ಡೋಂಟ್ ಥಿಂಕ್ ಇಷ್ಟೆಲ್ಲ ನಾನು ಮೋದಿ ಅವರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದೀನಿ, ಮಾನ್ಯ ಪ್ರಧಾನಿಗಳ ಬಗ್ಗೆ ಗೌರವ ಇಟ್ಕೊಂಡಿದ್ದೀನಿ ಅಂತ ಹೇಳುವ ಸುಮಲತಾ ಅವರು ನನ್ನ ಪ್ರಕಾರ ರೆಬೆಲ್ ಗಿಬೆಲ್ ಆಗ್ಬಿಡ್ತಾರೆ ಅಂತ ಅನ್ಸಲಿಕ್ಕಿಲ್ಲ. ಆಮೇಲೆ ರೆಬೆಲ್ ಆದರೂ ಕೂಡ ಐ ಆಮ್ ಸಾರಿ ಟು ಸೇ ದಿಸ್, ಬಹಳ ದೊಡ್ಡ ಮಟ್ಟದಲ್ಲಿ ಮಂಡ್ಯದಲ್ಲಿ ಅವರಿಗೆ ಮತದಾರ ಪ್ರಭು ಕೈ ಹಿಡಿತಾನೆ ಅಂತಲೂ ನನಗನ್ಸಲ್ಲ. ಅದು ಕುಮಾರಸ್ವಾಮಿ ಅವರು ಇರುವಾಗ. ಈಗೇನೋ ಕುಮಾರಸ್ವಾಮಿ ಅವರು ನಿಂತ್ಕೋತಾ ಇರುವಾಗ ಕುಮಾರಸ್ವಾಮಿ ಅವರು ಕೂಡ ಒಂದು ಸ್ವಲ್ಪ ಸಾಫ್ಟ್ ಪಾಲಿಟಿಕ್ಸ್ಗೆ ಕೈ ಹಾಕಿದ್ದಾರೆ. ಅಕ್ಕ ಅಂತ ಕರೆದಿದ್ದಾರೆ. ಹೌದು. ಆಯ್ತಾ? ಇಲ್ಲ, ಅವರು ನಮ್ಮ ಒನ್ ಆಫ್ ಅ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ತಾಯಿದ ಹಾಗೆ ಅಂತ ಕರೆದಿದ್ದಾರೆ. ಹಾಗಾಗಿ ಅವರು ಏನು ಸುಮಲತಾ ಅವರ ವಿರುದ್ಧ ಏನು ರೊಚ್ಚಿಗೇನು ಎದ್ದಿಲ್ಲ. ಅವ್ರಿಗೂ ಗೊತ್ತಿದೆ ನಾಳೆ ಏನಾದರೂ ರೆಬಲ್ ಆಗಿ ನಿಂತ್ಕೊಂಡ್ರೆ ನನಗೆ ಡ್ಯಾಮೇಜ್ ಆಗಬಾರ್ದು ಅಂತ ಗೊತ್ತಿದೆ ಅವ್ರಿಗೂ ಕೂಡ. ಬಟ್ ಸುಮಲತಾ ಅವರೇ ನಿಂತ್ಕೋತಾರೆ ಅಂತ ನನಗೆ ಅನ್ಸ್ಲಿಕ್ಕಿಲ್ಲ. ಇಷ್ಟೆಲ್ಲ ಆದಮೇಲೆ ನನಗೆ ಭಾಳ ಗೌರವ, ಅದು ಇದು ಮತ್ತೊಂದು ಮಗದೊಂದು ಅಂತೆಲ್ಲ ಅಂದ್ಬಿಟ್ಮೇಲೆ ನನಗೇನೋ ರೆಬಲ್ ಆಗಿ ನಿಂತ್ಕೋತಾರೆ ಅಂತ ಅನ್ಸಲ್ಲ. ಬಟ್ ಕೊನೆ ತನಕದ ಪ್ರಯತ್ನ ಅದು ಏನಾದರೂ ನಡೆಸ್ತಾನೆ ಇರಬೇಕಲ್ಲ ಮನುಷ್ಯನಾದವನು. ಆಮೇಲೆ ಪಾಲಿಟಿಕ್ಸ್ನ ಕೆರಿಯರಾಗಿ ತಗೊಂಡ್ಮೇಲೆ ಅಚಾನಕ್ಕಾಗಿ ಕೆರಿಯರಾಗಿ ತಗೊಂಡ್ರು. ನೀವು ಏನೋ ಒಂದು ಮಾಡಬೇಕಲ್ಲ. ಬಹುಶಃ ನೀವಿದ್ದಿದ್ರು ಅದನ್ನೇ ಮಾಡಿರ್ತಾ ಇದ್ರಿ, ನಾನಿದ್ದಿದ್ರು ಅದನ್ನೇ ಮಾಡಿರ್ತಾ ಇದ್ದೆ. ಪುಣ್ಯಕ್ಕೆ ನಾನು ನೀವು ಇಲ್ಲ ಅದರಲ್ಲಿ. ಆಯಿತಾ? ಹಾಗಾಗಿ ಅವ್ರು ಏನೋ ಮಾಡ್ಕೋತಾ ಇದ್ದಾರೆ. ನನ್ನ ಪ್ರಕಾರ ಏನೂ ದೊಡ್ಡ ಮಟ್ಟದ ಆಗಲಿಕ್ಕಿಲ್ಲ. ಬಟ್ ಆದರೂ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ನಾಳೆ ಬೆಳಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದ್ಬಿಟ್ಟು ಅವ್ರು ಕೊಟ್ಟೆ ಟಿಕೆಟ್ನ ಇವರು ಕೊಟ್ಟರು ಅಂತಂದ್ರೂ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ದಿಸ್ ಇಸ್ ಪಾಲಿಟಿಕ್ಸ್. ಲಾಸ್ಟ್ ಮಿನಿಟ್ ತನಕ ಏನು ಬೇಕಾದರೂ ಆಗ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.